ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್ ಆರ್ಡರ್ ಮಾಡಿ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ ವೀಕ್ಷಕರೇ. ಆದ್ರೆ ಎಂಪೈರ್ ಹೋಟೆಲ್ ಅಲ್ಲಿ ಕಬಾಬ್ ತಿಂದ್ರೆ ನಿಮ್ಮ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾ ಇದೆ ಆರೋಗ್ಯ ಇಲಾಖೆ. ಎಕ್ಸಾಕ್ಟ್ಲಿ, ಎಂಪೈರ್ ಹೋಟೆಲ್ 6 ಶಾಖೆಗಳಿಗೆ ಈಗ ಆರೋಗ್ಯ ಇಲಾಖೆ ನೋಟಿಸ್ ಕೊಟ್ಟಿದೆ. ಯಾವ್ಯಾವು ಆ 6 ಶಾಖೆಗಳು? ಶಿವಾಜಿನಗರ ಎಂಪೈರ್ ಹೋಟೆಲ್, ಬಸವನಗುಡಿ ಎಂಪೈರ್ ಹೋಟೆಲ್, ಮಹದೇವಪುರ ಎಂಪೈರ್ ಹೋಟೆಲ್, ಬೊಮ್ಮನಹಳ್ಳಿ ಎಂಪೈರ್ ಹೋಟೆಲ್, ಮಲ್ಲೇಶ್ವರಂ ಎಂಪೈರ್ ಹೋಟೆಲ್, ಹೆಬ್ಬಾಳ ಎಂಪೈರ್ ಹೋಟೆಲ್ಗೆ ನೋಟಿಸ್ ಕೊಡಲಾಗಿದೆ. ಇದು ನಾವು ಹೇಳ್ತಾ ಇರೋ ಸ್ಟೋರಿ ಅಲ್ಲ, ಎಕ್ಸಾಕ್ಟ್ಲಿ ಆಹಾರ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ ಎಂಪೈರ್ ಹೋಟೆಲ್ಗಳಿಗೆ. ಎಂಪೈರ್ ಹೋಟೆಲ್ನ 6 ಶಾಖೆಗಳಿಗೆ ಈಗ ನೋಟಿಸ್ ಕೊಡಲಾಗಿದೆ. ಮಲ್ಲೇಶ್ವರಂ, ಹೆಬ್ಬಾಳ, ಬೊಮ್ಮನಹಳ್ಳಿ, ಮಹದೇವಪುರ, ಬಸವನಗುಡಿ ಮತ್ತು ಶಿವಾಜಿನಗರ ಎಂಪೈರ್ ಹೋಟೆಲ್ಗಳಿಗೆ ಆಹಾರ ಇಲಾಖೆ ನೋಟಿಸ್ ಕೊಟ್ಟಿದೆ. ಯಾಕೆ ನೋಟಿಸ್ ಕೊಟ್ಟಿದೆ ಅಂದರೆ, ಎಂಪೈರ್ ಹೋಟೆಲ್ನಲ್ಲಿ ಮಾಡ್ತಾ ಇರುವಂತಹ ಕಬಾಬ್ ಅನ್ಸೇಫ್ ಅನ್ನುವಂತಹ ವರದಿಯನ್ನು ಕೊಟ್ಟಿದೆ. ಸೊ ಇದು ನಾವು ಹೇಳ್ತಿರೋ ಸ್ಟೋರಿ ಅಲ್ಲ, ಇದಕ್ಕೆ ದಾಖಲೆ ಇದೆ. ಇದು ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆ ಕ್ವಾಲಿಟಿ ಚೆಕ್ ಮಾಡಿ ಕೊಟ್ಟಿರುವಂತಹ ನೋಟಿಸ್. ಸೊ ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್ಗಳಿಗೆ ಕಲರ್ ಬಳಕೆ ಮಾಡ್ತಾ ಇದ್ದಾರೆ. ಈ ಕಲರ್ ಸೇಫ್ ಅಲ್ಲ, ಆರೋಗ್ಯಕ್ಕೆ ಹಾನಿಕಾರಕ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಆಹಾರ ಇಲಾಖೆ ನಿಷೇಧಿಸಿರುವಂತಹ ಕಲರ್ಗಳನ್ನು ಎಂಪೈರ್ ಹೋಟೆಲ್ನ ಕಬಾಬ್ಗಳಿಗೆ ಬಳಸಲಾಗ್ತಾ ಇದೆ ಅಂತ ಈಗ ವರದಿಯನ್ನು ಕೊಡಲಾಗಿದೆ. ಹಾಗಾದರೆ ಎಂಪೈರ್ ಹೋಟೆಲ್ನಲ್ಲಿ ಸಿಗುವಂತಹ ಕಬಾಬ್ನಲ್ಲಿ ಸನ್ಸೆಟ್ ಎಲ್ಲೋ ಅಂಶ ಇರೋದು ಬಳಕೆಗೆ ಬಂದಿದೆ. ಸೊ ಈಗ ಎಂಪೈರ್ ರೆಸ್ಟೋರೆಂಟ್ಗೆ ಕಬಾಬ್ ಏನು ತಗೊಂಡು ಅದನ್ನು ಕ್ವಾಲಿಟಿ ಚೆಕ್ ಮಾಡ್ತು ಆಹಾರ ಇಲಾಖೆ. ಅದರಲ್ಲಿ ಲ್ಯಾಬ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ನಿಷೇಧಿಸಲಾದಂತಹ ಕಲರನ್ನು ಬಳಸಲಾಗಿದೆ. ಇದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ವರದಿ ಕೊಟ್ಟಿದೆ. ಸೊ ವರದಿ ಕೂಡ ನಮ್ಮ ಬಳಿ ಇದೆ. ಕರ್ನಾಟಕ ಸರ್ಕಾರ ಕೊಟ್ಟಿರುವಂತಹ ವರದಿ ಚಿಕನ್ ಕಬಾಬ್ ಆಹಾರ ಮಾದರಿಯ ಅನ್ಸೇಫ್ ಆಗಿದ್ದು ಮುಂದಿನ FSSA ಕ್ರಮದ ಬಗ್ಗೆ. ಎಕ್ಸಾಕ್ಟ್ಲಿ, ರವರಿಗೆ ಎಂಪೈರ್ ರೆಸ್ಟೋರೆಂಟ್ ನಂಬರ್ 232 6th Cross SC ರೋಡ್ ನಿಯರ್ ಆನಂದರಾವ್ ಸರ್ಕಲ್, ಗಾಂಧಿನಗರ. ನೋಡಿರ್ತೀರ ಎಲ್ಲ, ಬಸ್ಗೆ ಹೋಗೋರೆಲ್ಲ ಪಕ್ಕದಲ್ಲೇ ಎಂಪೈರ್ ಹೋಟೆಲಲ್ಲಿ ಊಟ ಮಾಡಿ ನೆಮ್ಮದಿಯಾಗಿ ಅದಾದ ಮೇಲೆ ಕಬಾಬ್ ತಿಂದು ಬಸ್ ಹತ್ತೀರಿ. ಸೊ ಅಂಥವರು ಈಗ ಒಂದು ಸ್ವಲ್ಪ ಯೋಚನೆ ಮಾಡಿ, ಎಂಪೈರ್ ಹೋಟೆಲ್ನವರು ಕಬಾಬ್ಗೆ ಬಳಸುವಂತಹ ಕಲರನ್ನು ನೀವು ಬಳಸಬೇಡಿ ಅಷ್ಟೇ. ಸೊ ಆ ಕಲರಿಂದ ತಿನ್ನುವಂತಹ ಕಸ್ಟಮರ್ಸ್ನ ಆಹಾರ ಹಾಳಾಗ್ತಾ ಇದೆ ಅನ್ನೋದಾದರೆ ನೀವು ಆ ಕಲರ್ನ ಬಳಸಬೇಡಿ. ಏನು ಹೇಳಿದೆ? ಸುರಕ್ಷತಾ ಅಧಿಕಾರಿಗಳು ಅಂಬರೀಶ್ ಗೌಡಯ್ಯ, ಮಲ್ಲೇಶ್ವರಂ ವೃತ್ತ, BBMP ಉತ್ತರ ವಲಯ. ಎಂಪೈರ್ ರೆಸ್ಟೋರೆಂಟ್ನಲ್ಲಿ ಚಿಕನ್ ಕಬಾಬ್ 500 ಗ್ರಾಮ್ 4 ಪೀಸ್ ಅಥವಾ 4 ಪ್ಯಾಕೆಟನ್ನು ಕಾನೂನಾತ್ಮಕ ಆಹಾರ ಮಾದರಿಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯ ನಿಯಮಾನುಸಾರ ಸಂಗ್ರಹಿಸಿ ಅದನ್ನು ನಾವು ಟೆಸ್ಟ್ಗೆ ಕೊಟ್ವಿ. ಟೆಸ್ಟ್ನಲ್ಲಿ ಪ್ರಯೋಗಾಲಯದಲ್ಲಿ ಈಗ ಅನ್ಸೇಫ್ ಎಂದು ವರದಿ ನೀಡಿರುತ್ತಾರೆ. ಹಾಗಾಗಿ ಮೈಸೂರಿನ ಪ್ರಯೋಗಾಲಯದಲ್ಲಿ CFTRI ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯ ಅಡಿಯಲ್ಲಿ ಪ್ರಯೋಗಾಲಯದಲ್ಲಿ ಆಹಾರ ಮಾದರಿಯನ್ನು ಪರೀಕ್ಷಿಸಲು ಇಚ್ಛಿಸಿದಲ್ಲಿ ಪರೀಕ್ಷಾ ವೆಚ್ಚವನ್ನು ತಾವೇ ಭರಿಸಿ 2ನೇ ಭಾಗದ ಆಹಾರ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಲು ಈ ಪತ್ರ ತಲುಪಿದ 30ನೇ ದಿನದ ಒಳಗಾಗಿ. ಅಂದರೆ ನಾವು ಮಾಡಿರುವಂಥ ಕ್ವಾಲಿಟಿ ಚೆಕ್ನಲ್ಲಿ ನೀವು ಫುಡ್ ಕಲರನ್ನು ಏನು ಬಳಸಿದ್ದೀರಿ ಅದು ಸರಿ ಇಲ್ಲ, ಮತ್ತೆ ನೀವು ಏನಾದರೂ ಇನ್ನೊಂದು ಸ್ಯಾಂಪಲನ್ನು ಕೊಟ್ಟು 2ನೇ ಮಾದರಿಯನ್ನು ಕೊಟ್ಟು ಮತ್ತೆ ನೀವು ಆ ಒಂದು ಟೆಸ್ಟ್ಗೆ ಸಂಬಂಧಪಟ್ಟಂತಹ ವೆಚ್ಚವನ್ನು ಭರಿಸೋದಾದರೆ 30 ದಿನಗಳ ಒಳಗಾಗಿ ಬನ್ನಿ, ಇಲ್ಲದಿದ್ದರೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಅಂತ ನೋಟಿಸ್ ಕೊಡಲಾಗಿದೆ. ಸೊ ಅಷ್ಟೇ ಅಲ್ಲ, ಈ ಲ್ಯಾಬಲ್ಲಿ ಟೆಸ್ಟ್ ಮಾಡಿದಂತಹ ರಿಪೋರ್ಟ್ಸು ಕೂಡ ಇಲ್ಲಿ ಸಿಕ್ಕಿದೆ. ಅದರಲ್ಲಿ ಏನು ಕಬಾಬನ್ನು ಸಂಗ್ರಹಿಸಿ ಅದನ್ನು ಟೆಸ್ಟ್ಗೆ ಕೊಡಲಾಗಿತ್ತು, ಅದರಲ್ಲಿ ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಇಲ್ಲಿ ಫುಡ್ ಸೇಫ್ಟಿ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ. ಅದರಲ್ಲಿ ಪ್ಯಾರಾಮೀಟರ್ಸ್ 3 ಇದೆ. ಒಂದು, ಇದರಲ್ಲಿ ಕಲರನ್ನು ಹಾಕಲಾಗಿದೆಯಾ ಅಥವಾ ಬೇರೆ ರೀತಿಯಾದಂತಹ ವಿಷಕಾರಕ ಅಂಶಗಳು ಇವೆಯಾ ಅಥವಾ ಇದು ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಬೇರೆ ಎಲ್ಲ ಟೆಸ್ಟ್ಗಳಲ್ಲಿ ಈ ಕಬಾಬು ಪಾಸ್ ಆಗಿದೆ, ಆದರೆ ಒಂದು ಟೆಸ್ಟಲ್ಲಿ ಈ ಕಬಾಬು ಪಾಸ್ ಆಗಿಲ್ಲ. ಯಾವ ಕಬಾಬು? ಎಂಪೈರ್ ಹೋಟೆಲಲ್ಲಿ ಸಿಗೋ ಕಬಾಬು. ಸೊ ಎಂಪೈರ್ ಹೋಟೆಲಲ್ಲಿ ಸಿಗುವಂಥ ಕಬಾಬನ್ನು ಪರೀಕ್ಷೆಗೆ ಒಳಪಡಿಸಿದ ಸಂದರ್ಭದಲ್ಲಿ
2 ಟೆಸ್ಟು ಪಾಸ್ ಆಯಿತು, 1 ಟೆಸ್ಟು ಫೇಲ್ ಆಯಿತು. ಯಾವುದದು ಟೆಸ್ಟು? ಇದಕ್ಕೇನಾದರೂ ಸಿಂಥೆಟಿಕ್ ಕಲರನ್ನು ಉಪಯೋಗಿಸಿದ್ದಾರಾ? ಆ್ಯಡೆಡ್ ಸಿಂಥೆಟಿಕ್ ಫುಡ್ ಕಲರ್ ಅನ್ನುವಂತಹ ಪ್ಯಾರಾಮೀಟರಲ್ಲಿ ಹೌದು, ಇದರಲ್ಲಿ ಸನ್ಸೆಟ್ FCP ಪ್ರೆಸೆಂಟ್ ಇದೆ. ಸೊ ಇದು ಈ ಕಲರ್ ಹಾಕುವ ಹಾಗಿಲ್ಲ, ಈ ಕಲರ್ ಅನ್ಸೇಫ್ ಟು ಹೆಲ್ತ್ ಅಂತ ಈಗ ರಿಪೋರ್ಟ್ ಕೂಡ ಬಂದಿದೆ. ರಿಪೋರ್ಟ್ ಆಫ್ ದಿ ಫುಡ್ ಅನಲಿಸ್ಟ್ ಸೊ ಕೊಟ್ಟಿದ್ದಾರೆ. ಇದರ ಪ್ರಕಾರ ಎಂಪೈರ್ ಹೋಟೆಲ್ನಲ್ಲಿ ಮಾರುವಂತಹ ಕಬಾಬು ಆರೋಗ್ಯಕ್ಕೆ ಹಾನಿಕಾರಕ. ಸೊ ಇದಕ್ಕೆ ಎಂಪೈರ್ ಹೋಟೆಲ್ನವರು ಬಳಸ್ತಾ ಇರುವಂತಹ ಆ ಒಂದು ಸಿಂಥೆಟಿಕ್ ಕಲರನ್ನು ಉಪಯೋಗಿಸದೇ ಇದ್ದರೆ ಸರಿ. ನಾವೇನು ಇಲ್ಲಿ ಕೂತ್ಕೊಂಡು ಎಂಪೈರ್ ಹೋಟೆಲ್ ಮಾನ ಮರ್ಯಾದೆ ಹರಾಜಾಗ್ತಾ ಇಲ್ಲ, ಬಟ್ ಸ್ವತಃ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ ಮತ್ತು ಇಲಾಖೆ ಮಾಡಿರುವಂತಹ ಕ್ವಾಲಿಟಿ ಚೆಕ್ ಅಥವಾ ಫುಡ್ ಏನು ಕಬಾಬನ್ನು ಸಂಗ್ರಹಿಸಿ ಚೆಕ್ ಮಾಡಿದ್ದಾರೆ, ಅದರ ಒಂದು ಸ್ಟ್ಯಾಂಡರ್ಡ್ಸು ಮತ್ತು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನಿದೆ ಅದರಲ್ಲಿ ಲೋಪ ಇದೆ ಅಂತ ಹೇಳಿದ್ದಾರೆ. ಬಿಕಾಸ್ ನೀವು ಬಳಸ್ತಾ ಇರುವಂತಹ ಸಿಂಥೆಟಿಕ್ ಫುಡ್ ಕಲರ್. ಸೊ ಈ ಸಿಂಥೆಟಿಕ್ ಫುಡ್ ಕಲರ್ನಿಂದಾಗಿ ಆರೋಗ್ಯಕ್ಕೆ ಹಾನಿ ಅಂತ ರಿಪೋರ್ಟ್ ಕೊಟ್ಟಿರೋದ್ರಿಂದ ಎಂಪೈರ್ ಹೋಟೆಲ್ ಅವರು ಈ ಒಂದು ನಿಷೇಧಿಸಲಾಗಿರುವಂತಹ ಸಿಂಥೆಟಿಕ್ ಫುಡ್ ಕಲರನ್ನು ಬಳಸಬೇಕಾ ಬಳಸಬಾರ್ದಾ ಅನ್ನೋದನ್ನು ತಾವು ಯೋಚನೆ ಮಾಡಿ. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಚರಣ್ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಚರಣ್, ಎಂಪೈರ್ ಹೋಟೆಲ್ ಕಬಾಬ್ ಅಂದರೆ ಭಾರಿ ಫೇಮಸ್ ಅಪ್ಪ. ಎಲ್ಲರೂ ಎಂಪೈರ್ ಹೋಟೆಲಲ್ಲಿ ಕಬಾಬನ್ನು ಆರ್ಡರ್ ಮಾಡಿ ಮನೆಗೆ ತರಿಸಿ ತಿಂತಾರೆ ಅಥವಾ ಹೋಟೆಲ್ಗೂ ಹೋಗಿ ತಿಂತಾರೆ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಬಟ್ ಈಗ ಕ್ವಾಲಿಟಿ ಮತ್ತು ಇದರ ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ 2 ಪಾಸ್ ಆಗಿದೆ, 1 ಫೇಲ್ ಆಗಿದೆ. ದಟ್ ಇಸ್ ಸಿಂಥೆಟಿಕ್ ಫುಡ್ ಕಲರ್. ಸೊ ಎಂಪೈರ್ ಹೋಟೆಲ್ ಅವರು ಇದಕ್ಕೆ ಏನಾದರೂ ರಿಯಾಕ್ಟ್ ಮಾಡಿದಾರಾ ಚರಣ್? ಹೆಸರಾದ ಪ್ರಮುಖವಾಗಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹೋಗಿ ತಿನ್ನಬೇಕು ಅಂತ ಹೇಳಿ ಅದೆಷ್ಟೋ ಜನರ ಆಸೆ. ಮತ್ತು 5 ಸ್ಟಾರ್ ಹೋಟ್ಲ್ಗಳೇನಿರ್ತವೆ ಅದರಲ್ಲೂ ಎಂಪೈರ್ ಹೋಟ್ಲ್ ಅಂತ ಹೇಳಿದರೆ ಅದು ನಾನ್ ವೆಜ್ಗೆ ಫೇಮಸ್ ಆಗಿರೋದ್ರಿಂದಾಗಿ ನಾನ್ ವೆಜ್ಜನ್ನು ಸೇವನೆ ಮಾಡಬೇಕು ಅಂತ ಹೇಳಿದರೆ ಜನ ಎಂಪೈರ್ ಹೋಟ್ಲಿಗೆ ಹೋಗ್ತಾರೆ. ಈ ಹಿಂದೆ ಆಹಾರ ಗುಣಮಟ್ಟ ಇಲಾಖೆ ಒಂದು ಪರಿಶೀಲನೆಯನ್ನು ನಡೆಸುತ್ತೆ. ಆ ಒಂದು ಪರಿಶೀಲನೆಯಲ್ಲಿ ಎಂಪೈರ್ ಹೋಟೆಲ್ಗೆ 6 ತಿಂಗಳ ಹಿಂದೆ ಒಂದು ನೋಟಿಸನ್ನು ಕೂಡ ನೀಡಿರುತ್ತೆ. ಪ್ರಮುಖವಾಗಿ ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಕಬಾಬ್ ಅಥವಾ ಆಹಾರ ಪದಾರ್ಥಗಳಿಗೆ ಕಲ್ಲರನ್ನು, ಕೃತಕ ಬಣ್ಣಗಳನ್ನು ಬಳಸ್ತಿರುವಂತಹ ಆರೋಪದ ಮೇಲೆ ಆಹಾರ ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಒಂದು ಸರ್ವೆಯನ್ನು ನಡೆಸ್ತಾರೆ. ಆ ಒಂದು ಸರ್ವೆಯಲ್ಲಿ ಸುಮಾರು 270ಕ್ಕೂ ಹೋಟೆಲ್ಗೆ ಹೆಚ್ಚು ಹೋಟೆಲ್ಗಳಿಗೆ ನೋಟಿಸನ್ನು ಕೂಡ ನೀಡ್ತಾರೆ. ನೋಟಿಸ್ ನೀಡಿ ಆಹಾರ ಪದಾರ್ಥಗಳಲ್ಲಿ ಯಾವ್ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ಈ ಒಂದು ಬಣ್ಣವನ್ನು ಬಳಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಅದೇ ರೀತಿಯಾಗಿ ಒಂದಿಷ್ಟು ಹೋಟೆಲ್ಗಳಲ್ಲಿ ದಂಡವನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಸುಮಾರು ಪ್ರಮುಖ 6 ಹೋಟೆಲ್ಗಳು, ಪ್ರಮುಖವಾಗಿ ಎಂಪೈರ್ನ 6 ಹೋಟೆಲ್ಗಳಲ್ಲೂ ಕೂಡ ಆ ಒಂದು ಈ ಹಿಂದಿನ ಲಿಸ್ಟ್ನಲ್ಲಿ ಕೂಡ ಇರುತ್ತೆ. ಅವರಿಗೆ ಕೂಡ ಎಂಪೈರ್ ಹೋಟ್ಲಿಗೆ ಕೂಡ ಬಂದು ಕೃತಕ ಬಣ್ಣ ಬಳಸ್ತಿರುವ ಬಗ್ಗೆ ದೂರನ್ನು ನೀಡ್ತಾರೆ. ಮತ್ತೆ ಒಂದಿಷ್ಟು ನೋಟಿಸನ್ನು ನೀಡಿ ದಂಡವನ್ನು ಕೂಡ ವಿಧಿಸಿರ್ತಾರೆ. ಸುಮಾರು ಪ್ರತಿಯೊಂದು ಹೋಟೆಲ್ನಲ್ಲೂ 10,000 ರೂಪಾಯಿ ದಂಡವನ್ನು ವಿಧಿಸಿರ್ತಾರೆ. ಮತ್ತೆ ಇನ್ನು ಮುಂದೆ ಕೃತಕ ಬಣ್ಣವನ್ನು ಬಳಸದಿರುವಂತೆ ಆದೇಶವನ್ನು ಕೂಡ ನೀಡಿರ್ತಾರೆ. ಆದರೆ ಅದೇ ಹಾಡು ಅದೇ ರಾಗ ಅನ್ನುವ ರೀತಿಯಲ್ಲಿ ಪ್ರಮುಖವಾಗಿ ಮತ್ತೆ ಎಂಪೈರ್ ಹೋಟ್ಲು ಸದ್ದನ್ನು ಮಾಡ್ತಾ ಇರುವಂಥದ್ದು. ಎಂಪೈರ್ ಹೋಟೆಲ್ನಲ್ಲಿ ಫೇಮಸ್ ಆಗಿರುವಂತಹ ಕಬಾಬ್ನಲ್ಲಿ ಕೃತಕ ಬಣ್ಣಗಳು ಬಳಸ್ತಿರುವ ಬಗ್ಗೆ ಆರೋಪಗಳು ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಸರ್ವೆಯನ್ನು ನಡೆಸಿದಾಗ, ಹೋಗಿ ಪರಿಶೀಲನೆಯನ್ನು ನಡೆಸಿದಾಗ ಈಗ ಅದು ಬಯಲಾಗಿರುವಂಥದ್ದು. ಪ್ರಮುಖವಾಗಿ ಕಬಾಬ್ಗೆ ಬಳಸ್ತಾ ಇರುವಂತಹ ಸನ್ಸೆಟ್ ಯೆಲ್ಲೋ ಬಣ್ಣವನ್ನ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ವರದಿಯಲ್ಲಿ ಪತ್ತೆಯಾಗಿರುವಂಥದ್ದು. ಪ್ರಮುಖವಾಗಿ ಕಬಾಬ್ನ ಒಂದಿಷ್ಟು ಅಂಶಗಳನ್ನು ತೆಗೆದುಕೊಂಡು ಹೋಗಿ ಲ್ಯಾಬ್ನಲ್ಲಿ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕಬಾಬ್ನಲ್ಲಿ ಯಾವೆಲ್ಲ ಅಂಶಗಳು ವಿಷಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಚರಣ್ ಈ ಹಿಂದೆನೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ಈ ಹಿಂದೆನೆ ಈ ಹೋಟೆಲ್ಗಳಿಗೆ ಈ ತರದ ನಿಷೇಧಿತ ಸಿಂಥೆಟಿಕ್ ಫುಡ್ ಕಲರ್ ಅನ್ನ ಬಳಸಬಾರ್ದು ಅಂತ ವಾರ್ನ್ ಮಾಡಿದ್ರು ಕೂಡ ಅದನ್ನು ಸೀರಿಯಸ್ ಆಗಿ ಪರಿಗಣಿಸದೆ ಬರುವಂತಹ ಏನು ಗ್ರಾಹಕರಿದ್ದಾರೆ ಅಥವಾ ಕಸ್ಟಮರ್ಸ್ ಇದ್ದಾರೆ ಅವರ ಆರೋಗ್ಯದ ಜೊತೆ ಇವ್ರು ಚಲ್ಲಾಟ ಆಡ್ತಾ ಇದ್ದಾರೆ ಅಂತ ಅರ್ಥ ತಾನೇ. ಯಾವ ಪ್ರತಿಷ್ಠಿತ ಹೋಟೆಲ್ ಆದರೆ ಏನಂತೆ, ಮೊದಲೇ ನೋಟಿಸ್ ಕೊಟ್ಟಿದ್ರು, ಮೊದಲೇ ವಾರ್ನ್ ಮಾಡಿದ್ರು, ಮೊದಲೇ ಈ ರೀತಿಯಾದಂತಹ ಹಲವಾರು ಪ್ರಕ್ರಿಯೆಗಳು ನಡೆದ್ರೂ ಕೂಡ ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ ಅಂತಂದರೆ ಯಾಕೆ ಹೋಗ್ಬೇಕು ಇವರು ಹೋಟೆಲ್ಗೆ? ಹಂಗಾದ್ರೆ ಹೆಸರಾದ ಪ್ರಮುಖವಾಗಿ ಇದು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯತನದ
ಅವಧಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಈ ಹಿಂದೆ ನೋಟಿಸ್ ನೀಡಿದ್ರು, ಅದಾದ ಬಳಿಕ ಒಂದಿಷ್ಟು ವಾರ್ನ್ ಕೂಡ ಮಾಡಿದ್ರು. ಎಂಪೈರ್ ಹೋಟೆಲ್ನ ಒಂದಿಷ್ಟು ಮ್ಯಾನೇಜ್ಮೆಂಟ್ ನ ಸಿಬ್ಬಂದಿಗಳು ಬಂದು ಆಹಾರ ಇಲಾಖೆಯಲ್ಲಿ ಬಂದು ದಾಖಲಾತಿಗಳನ್ನ ನೀಡಿದ್ರು. ಅದರ ಜೊತೆಗೆ ಒಂದು ಪತ್ರವನ್ನ ಕೂಡ ಬರೆದಿದ್ರು. ಪ್ರಮುಖವಾಗಿ ಇನ್ನು ಮುಂದೆ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಬಣ್ಣವನ್ನ ಬಳಸೋದಿಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಪತ್ರವನ್ನ ಬರೆದು ಆಹಾರ ಗುಣಮಟ್ಟ ಇಲಾಖೆಗೆ ನೀಡಿದ್ರು. ಅದರಂತೆ ಪರ್ಮಿಷನ್ ಕೂಡ ಪ್ರಮುಖವಾಗಿ ಆಹಾರ ಗುಣಮಟ್ಟ ಇಲಾಖೆ ಒಂದು ಬಾರಿ ಈ ರೀತಿ ರೈಡ್ ಅನ್ನ ಮಾಡಿ ಅಲ್ಲಿ ತಪ್ಪುಗಳು ಕಂಡು ಬಂದಂತ ಸಂದರ್ಭದಲ್ಲಿ ನೋಟಿಸ್ ಅನ್ನ ನೀಡುವಂತದ್ದು ಮತ್ತೆ ದಂಡವನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅದಾದ ಬಳಿಕ ಅಲ್ಲಿನ ಯಾರು ಓನರ್ ಏನಿದ್ದಾರೆ ಅಥವಾ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಏನಿದ್ದಾರೆ ಅವ್ರನ್ನ ಕರೆದು ಒಂದು ಪತ್ರವನ್ನ ಬರೆಸಿಕೊಳ್ಳುವಂತದ್ದು ಮತ್ತೆ ಅವರ ತಪ್ಪುಗಳು ಎಲ್ಲಾಗಿದೆ ಅನ್ನುವಂತಹದನ್ನ ತಿದ್ದುವಂತಹ ಕೆಲಸವನ್ನ ಆಹಾರ ಗುಣಮಟ್ಟ ಇಲಾಖೆ ಮಾಡ್ತಾ ಇತ್ತು. ಇದೆಲ್ಲ ಆದ ಬಳಿಕ ಕೂಡ ಇದೀಗ ಮತ್ತೆ ಬಣ್ಣಗಳನ್ನ ಬಳಸಿರುವಂತದ್ದು ಪತ್ತೆ ಆಗಿರುವಂತದ್ದು. ಪ್ರಮುಖವಾಗಿ ಸಾರ್ವಜನಿಕರ ಏನು ಗ್ರಾಹಕರೇನು ಹೋಗ್ತಾರೆ, ಗ್ರಾಹಕರಿಗೆ ಒಂದಿಷ್ಟು ಆಹಾರದಲ್ಲಿ ಸಮಸ್ಯೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ಮತ್ತೆ ಅದನ್ನ ತಿಂದಾದ ಬಳಿಕ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರುಗಳು ಆದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಅನುಮಾನವನ್ನ ಮೂಡಿತ್ತು. ಅದಾದ ಬಳಿಕ ಆಹಾರ ಗುಣಮಟ್ಟ ಇಲಾಖೆಗೆ ಒಂದಿಷ್ಟು ಗ್ರಾಹಕರು ನೇರವಾಗಿ ಹೋಗಿ ದೂರನ್ನು ನೀಡ್ತಾರೆ. ಈ ಒಂದು ದೂರಿನ ಅನುಸಾರವಾಗಿ 6 ಬ್ರಾಂಚ್ಗಳೇನಿದೆ ಎಂಪೈರ್ ಹೋಟೆಲ್ನ 6 ಬ್ರಾಂಚ್ಗಳಲ್ಲಿ ರೈಡ್ ಅನ್ನ ನಡೆಸಿ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿರುವಂತದ್ದು. ಅದರಲ್ಲಿ ಈ ಕ್ಯಾನ್ಸರ್ಗೆ ಕಾರಣ ಆಗಿರುವಂತಹ ಸನ್ಸೆಟ್ ಎಲ್ಲೋ ಪತ್ತೆಯಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಬಣ್ಣವನ್ನ ಸಂಪೂರ್ಣವಾಗಿ ರಾಜ್ಯದಲ್ಲಿ ನಿಷೇಧ ಹೇರಲಾಗಿದೆ. ಯಾವುದೇ ಒಂದು ಆಹಾರ ಪದಾರ್ಥಗಳಿಗೆ, ಗೋಬಿ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಇನ್ನಿತರ ಯಾವುದೇ ಪದಾರ್ಥಗಳಿಗೆ ಇದನ್ನ ಬಳಸಬಾರದು ಅಂತ ಹೇಳಿ ಆಹಾರ ಗುಣಮಟ್ಟ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಅದೇ ರೀತಿಯಾಗಿ ಸಂಪೂರ್ಣವಾಗಿ ನಿಷೇಧವನ್ನ ಕೂಡ ಹೇರಿತ್ತು. ಆದ್ರೆ ಇದನ್ನ ಅಕ್ರಮವಾಗಿ ಬಳಸ್ತಾ ಇರುವಂತದ್ದು ಪತ್ತೆ ಆಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಈ ಎಂಪೈರ್ ಹೋಟೆಲ್ಗೆ ಬಂದು ನೋಟಿಸ್ ಅನ್ನು ನೀಡಿ ಮತ್ತಷ್ಟು ರೈಡ್ ಮಾಡಿ ಒಂದು ದಂಡ ಅಥವಾ ಬೀಗ ಹಾಕುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ರಾಧಾ, ಓಕೆ ಚರಣ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಕ್ಸಾಕ್ಟ್ಲಿ ಈ ಹಿಂದೆನೂ ಕೂಡ ಭಾಳಷ್ಟು ಕಂಪ್ಲೇಂಟ್ ಬಂದ ಹಿನ್ನೆಲೆಯಲ್ಲಿ ಎಂಪೈರ್ ಹೋಟೆಲ್ನ ಕಬಾಬ್ಗಳಿಗೆ ಏನು ಸಿಂಥೆಟಿಕ್ ಫುಡ್ ಕಲರನ್ನು, ನಿಷೇಧಿತ ಸಿಂಥೆಟಿಕ್ ಫುಡ್ ಕಲರನ್ನು ಬಳಸ್ತಾ ಇದ್ದಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಆದರೆ ಮತ್ತೆ ಅದೇ ಫುಡ್ ಕಲರನ್ನು ಬಳಸ್ತಾ ಇದ್ದಾರೆ ಅಂತಂದರೆ ಯಾರ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ? ನಿಮ್ಮನ್ನು ನಂಬಿ ನಿಮ್ಮ ಹೋಟೆಲ್ಗೆ ಬಂದು ಕೂತು ತಿನ್ನುವವರು ನಿಮ್ಮ ಒಂದು ಹೆಸರು ಎಂಪೈರ್ ಹೋಟೆಲ್ಲು ಒಂದು ಪ್ರತಿಷ್ಠಿತ ಹೋಟೆಲ್ಲು, ಇಲ್ಲಿ ಎಲ್ಲ ರೀತಿಯ ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ತಾರೆ ಅಂತ ಬಂದು ಕೂತ್ಕೋತಾರೆ. ಆದರೆ ನೀವು ಪದೇ ನೋಟಿಸ್ ಕೊಟ್ಟರು ಕೂಡ ದಿ ಸೇಮ್ ನಿಷೇಧಿತ ಸಿಂಥೆಟಿಕ್ ಫುಡ್ ಕಲರನ್ನು ಬಳಸ್ತೀರಾ. ಕ್ಯಾನ್ಸರ್ ಕಾರಕ, ಅದು ಬೇಡ ಅಂತಂದರೂ ಕೂಡ ಮತ್ತೆ ಅದನ್ನೇ ಮಾಡ್ತೀರಾ ಅಂತಂದ್ರೆ ನಿಮ್ಮ ಹೋಟೆಲ್ಗಳಿಗೆ ಯಾಕೆ ಬರಬೇಕು ಹೇಳಿ? ಯಾಕೆ ಬರಬೇಕು? ಇದು ನಾವು ನೆಗೆಟಿವ್ ಅಲ್ಲ, ಇದು ನಿಮ್ಮ ಹೋಟೆಲಲ್ಲಿ ಬಂದು ತಿನ್ನುವಂತಹ ಆ ಒಂದು ಗ್ರಾಹಕರು ಯಾರಿದ್ದಾರೆ ಪಾಪ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಆರೋಗ್ಯದ ಜೊತೆ ಚೆಲ್ಲಾಟ ಆಡುವಂತಹ ಹಕ್ಕು ನಿಮಗಿಲ್ಲ. ಈ ವಿಚಾರದಲ್ಲಿ ಆಹಾರ ಇಲಾಖೆ ನಿಜಕ್ಕೂ ಕೂಡ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಪದೇ ಹೇಳಿದರೂ ಕೂಡ ಈ ರೀತಿ ನಿಷೇಧಿತ ಕ್ಯಾನ್ಸರ್ ಕಾರಕ ಅಂಶಗಳಿರುವಂಥ ಫುಡ್ ಕಲರನ್ನು ಬಳಸ್ತಾ ಇದ್ದಾರೆ ಅನ್ನೋದಾದರೆ ಬೀಗ ಹಾಕಬೇಕು. ಇಲ್ಲದೇ ಇದ್ದರೆ ಅಂತಹ ನಿಷೇಧಿತ ವಸ್ತುಗಳ ಅಥವಾ ಆಹಾರ ಪದಾರ್ಥಗಳ ಬಳಕೆಯನ್ನು ನಿಲ್ಲಿಸಬೇಕು. ಇಲ್ಲದೇ ಇದ್ದರೆ ದಂಡ ಹಾಕಿ, ಇಲ್ಲಾಂದರೆ ಬೀಗ ಹಾಕಿ. ಅದು ಎಂಪೈರ್ ಹೋಟೆಲ್ ಆದರೂ ಸರಿ, ಇನ್ಯಾವುದಾದ್ರೂ ದೊಡ್ಡ ಹೋಟೆಲ್ ಆದರೂ ಸರಿ. ಯಾಕೆಂದರೆ ಆರೋಗ್ಯ ಇಂಪಾರ್ಟೆಂಟ್. ನಿಮ್ಮನ್ನು ನಂಬಿ ನಿಮ್ಮ ಹೋಟೆಲಲ್ಲಿ ಬಂದು ತಿನ್ನುವಂತಹ ಆ ಜನರ ಆರೋಗ್ಯದ ಜೊತೆ ನೀವು ಈ ರೀತಿ ಕಳ್ಳಾಟ ಆಡೋದು ಸರಿ ಅಲ್ಲ. ಪದೇ ಮಾಡ್ತಾ ಇದ್ದೀರಾ ಅಂತಂದರೆ ಏನೋ ಒಂದು ಸರಿ ತಪ್ಪಾಗ್ಬೋದು. ಆದರೆ ಪದೇ ಇದೇ ರೀತಿಯಾಗಿ ಮರುಕಳಿಸುತ್ತೆ ಅನ್ನೋದಾದರೆ ಅದು ಯಾವ ರೀತಿ ನಿಮಗೆ ನಿಮ್ಮ ಹೋಟೆಲ್ಗೆ ಬರುವಂಥ ಗ್ರಾಹಕರ ಆರೋಗ್ಯದ ಬಗ್ಗೆ ತಮಗೆ ನಿಜಕ್ಕೂ ಕೂಡ ಒಂದು ಕನ್ಸರ್ನ್ ಇದೆಯಾ? ನನಗಂತೂ ಭಾಳ ಆಶ್ಚರ್ಯ ಆಗುತ್ತಪ್ಪ. ಎಸ್ಪೆಷಲಿ ಎಂಪೈರ್ ಹೋಟೆಲ್ ಇಷ್ಟು ದೊಡ್ಡ ಬಿಸ್ನೆಸ್ ಇರುವಂತಹ ಮತ್ತು ಇಷ್ಟು ದೊಡ್ಡ ಪ್ರಮಾಣದ ಗ್ರಾಹಕರು ಇರುವಂತಹ ಈ ಹೋಟೆಲ್ ಈ ರೀತಿಯಾದಂತಹ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡೋದಿಲ್ಲ ಅಂತಂದರೆ ಏನಿದ್ರ ಅರ್ಥ? ನಾವೇನು ಸುಮ್ಮನೆ ರೆಕಾರ್ಡ್ಸ್ ಇಲ್ಲದೆ ಮಾತಾಡ್ತಾ ಇಲ್ಲ, ರೆಕಾರ್ಡ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ.